ನಾಗಶೇಖರ್ ನಿರ್ದೇಶನದ ಬಹುನಿರೀಕ್ಷಿತ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಪ್ರಾರಂಭದಿಂದಲೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಂಜು ವೆಡ್ಸ್ ಗೀತಾ 2 ಸಿನಿಮಾ ಚಿತ್ರೀಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಕಾಂಬಿನೇಷನ್ ಹೇಗೆ ಮೂಡಿಬರಲಿದೆ ಎಂಬ ಕುತೂಹಲ ಜೋರಾಗಿದೆ. ಸಂಜು ವೆಡ್ಸ್ ಗೀತಾ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ ರಮ್ಯಾ ಅವರು ನಾಯಕಿಯಾಗಿ ನಟಿಸಿದ್ರು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಈಗ ಎರಡನೇ ಪಾರ್ಟ್ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿದೆ. 2011ರಲ್ಲಿ ತೆರೆ ಕಂಡ ಸಂಜು ವೆಡ್ಸ್ ಗೀತಾ ಚಿತ್ರ ಪ್ರೇಕ್ಷಕರ ಮನಗೆದ್ದು ಸೂಪರ್ ಹಿಟ್ ಆಗಿತ್ತು. ಈಗ 13 ವರ್ಷಗಳ ಬಳಿಕ ರೆಡಿಯಾಗ್ತಾ ಇರುವ ಇದರ ಸೀಕ್ವೆಲ್ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಿಂದಿನ ಚಿತ್ರದಲ್ಲಿದ್ದ ಕಾಡುವ ಪ್ರೇಮ ಕಥೆಯನ್ನ ಇದರಲ್ಲೂ ನಿರೀಕ್ಷಿಸಬಹುದು ಎನ್ನುವುದು ನಿರ್ದೇಶಕರು ನೀಡುವ ಭರವಸೆ. ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಫೈಟ್ ದೃಶ್ಯದ ಚಿತ್ರೀಕರಣ ಕಂಠೀರವ ಸ್ಟುಡಿಯೋದಲ್ಲಿ ನಡೆದಿದ್ದು, ಇದರಲ್ಲಿ ನಾಯಕ ಶ್ರೀನಗರ ಕಿಟ್ಟಿ ಸೈನಿಕನ ಗೆಟಪ್ ನಲ್ಲಿದ್ದು ಜರ್ಮನ್ ಸೈನಿಕರ ವಿರುದ್ಧ ಹೋರಾಡಿ ಅವರ ಹಿಡಿತದಿಂದ ರಾಣಿಯನ್ನ ಬಿಡಿಸಿಕೊಂಡು ಬರುವ ಸನ್ನಿವೇಶವಿದೆ. ಈ ದೃಶ್ಯವನ್ನ ಗ್ರೀನ್ ಮ್ಯಾಟ್ ನಲ್ಲಿ ಚಿತ್ರೀಕರಿಸಲಾಗಿದೆ. ರೇಷ್ಮೆ ನೂಲಿಗೆ ಉತ್ತಮ ಬೆಲೆ ಸಿಗಬೇಕೆಂದು ಹೋರಾಡುವ ನಮ್ಮ ಮಣ್ಣಿನ ಪ್ರೇಮಿಗಳ ಪ್ರೇಮ ಕಾವ್ಯವನ್ನ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಮೊದಲ ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿಗೆ ಜೋಡಿಯಾಗಿ ರಮ್ಯಾ ನಟಿಸಿದ್ರು. ಈ ಚಿತ್ರದಲ್ಲಿ ರಚಿತಾ ರಾಮ್ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿರುವ ವಿಭಿನ್ನ ಕಥಾಹಂದರಕ್ಕೆ ನಟಿ ರಮ್ಯಾ ಬದಲು ನಟಿ ರಚಿತಾ ರಾಮ್ ಹೊಂತಾರೆ ಎಂಬ ಭರವಸೆಯ ಮೇಲೆ ಚಿತ್ರತಂಡ ರಚಿತಾರನ್ನ ಆಯ್ಕೆ ಮಾಡಿದೆ. ಅದರಂತೆಯೇ ರಚಿತಾ ಈ ಪಾತ್ರಕ್ಕೆ ಸರಿಯಾದ ನ್ಯಾಯ ಒದಗಿಸಿದ್ದಾರೆ ಎಂಬುದು ನಿರ್ದೇಶಕರ ಅಭಿಪ್ರಾಯ. ಇನ್ನು ಹಾಡುಗಳಿಗೆ ಸಂಬಂಧಿಸಿದಂತೆ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಹಾಡುಗಳು ಕೂಡ ವಿಶೇಷವಾಗಿವೆ. ಈ ಚಿತ್ರದಲ್ಲಿ 5 ಹಾಡುಗಳಿದ್ದು ಚಿತ್ರೀಕರಣ ಪೂರ್ಣಗೊಂಡಿದೆ. ಸಂಗೀತ ನಿರ್ದೇಶಕ ಶ್ರೀಧರ್ ವಿ ಸಂಭ್ರಮ ಅದ್ಭುತ ಕೆಲಸ ಮಾಡಿದ್ದು, ಈ ಹಿಂದಿನ ಸಿನಿಮಾಗಳಿಗಿಂತಲೂ ಇದರಲ್ಲಿರುವ ಹಾಡುಗಳು ವಿಶೇಷವಾಗಿವೆ. ಈ ಚಿತ್ರದಲ್ಲಿ ಪ್ರತಿ ದೃಶ್ಯ ಕೂಡ ಕಾವ್ಯದಂತೆ ಅನ್ಸುತ್ತೆ. ಯಾವ ವಿಷಯದಲ್ಲೂ ರಾಜಿಯಾಗದೆ ಕಣ್ಣಿಗೆ ಮುದ ನೀಡುವ ದೃಶ್ಯಗಳನ್ನ ಶೂಟ್ ಮಾಡಿದ್ದೇವೆ. ಪ್ರೇಕ್ಷಕರು ಇಷ್ಟಪಡುವ ಪ್ರೇಮ ಕಥೆ ಇದಾಗಲಿದೆ. ಮೊದಲ ಚಿತ್ರದಲ್ಲಿದ್ದ ಪ್ರೀತಿಯ ಭಾವವನ್ನ ಈ ಚಿತ್ರದಲ್ಲೂ ಕಾಣಬಹುದು ಅಂತ ಹೇಳಿ ನಿರ್ದೇಶಕ ನಾಗಶೇಖರ್ ಹೇಳಿದ್ದಾರೆ. ಈ ಸಿನಿಮಾದ 60 ದಿನಗಳ ಚಿತ್ರೀಕರಣ ಮುಗಿದಿದ್ದು, ಇನ್ನು 12 ದಿನಗಳ ಶೂಟ್ ಮಾತ್ರ ಬಾಕಿ ಇದೆ. ಬಹುಕೋಟಿ ವೆಚ್ಚದಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣಗೊಳ್ತಾ ಇರುವ ಇದರ ಚಿತ್ರೀಕರಣ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 15 ದಿನಗಳ ಕಾಲ 11 ಲೊಕೇಶನ್ಗಳಲ್ಲಿ ನಡೆದಿದ್ದು, ಮುಂದಿನ ಚಿತ್ರೀಕರಣ ನೆದರ್ಲ್ಯಾಂಡ್ ನಲ್ಲಿ ನಡೆಯಲಿದೆ. ಚಿತ್ರೀಕರಣದ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೂಡ ನಡೀತಾ ಇದ್ದು, ಶೀಘ್ರದಲ್ಲೇ ಈ ಸಿನಿಮಾ ರಿಲೀಸ್ ಮಾಡುವ ಆಲೋಚನೆ ಚಿತ್ರತಂಡದ್ದಾಗಿದೆ.